ಆರೋಗ್ಯಕರ ಜೀವನ ನಡೆಸೋದು ಹೇಗೆ ಅನ್ನೋದಕ್ಕೆ. ವಯಸ್ಸಾಗ್ತಾ ಆಗ್ತಾ ಶಕ್ತಿ ಕುಂದುತ್ತಾ ಬರುತ್ತೆ, ಆರೋಗ್ಯ ಕ್ಷೀಣಿಸ್ತಾ ಬರುತ್ತೆ, ನಮ್ಮ ಸಾಮರ್ಥ್ಯ ಕೂಡ ಕಡಿಮೆ ಆಗ್ತಾ ಬರುತ್ತೆ, ಕ್ಷಮತೆ ಕಡಿಮೆ ಆಗುತ್ತೆ ಅನ್ನೋದು ಲೋಕಾರೂಢಿ ಇರೋದು. ಆದ್ರೆ ಯೋಗಾಭ್ಯಾಸದಿಂದ ಹೆಲ್ದಿ ಏಜಿಂಗ್ ಸಾಧ್ಯ, ಆರೋಗ್ಯಕರ ವೃದ್ಧಾಪ್ಯ ಪಡೆಯೋದಕ್ಕೆ ಕೂಡ ಸಾಧ್ಯ ಇದೆ. ನಿರಂತರವಾಗಿ ಯೋಗಾಭ್ಯಾಸ ಮಾಡೋದ್ರಿಂದ ಅದನ್ನ ಕಂಡುಕೊಳ್ಬಹುದು, ಸಾಧ್ಯ ಆಗುತ್ತೆ. ಸೊ ಯೋಗಾಭ್ಯಾಸ ಮಾಡೋದ್ರಿಂದ ವಯಸ್ಸಾಗ್ತಿದ್ದ ಹಾಗೆ ನಮ್ಮ ಶಕ್ತಿ ಕುಂದೋದು, ನಮ್ಮ ಕ್ಷಮತೆ ಕಡಿಮೆ ಆಗೋದು, ಆರೋಗ್ಯ ಕ್ಷೀಣಿಸೋದು ಅಂಥದ್ದು ಯಾವುದು ಆಗೋದಿಲ್ಲ ಅನ್ನುವಂಥದ್ದು ಈ ಬಾರಿಯ ಥೀಮ್. ಹಾಗಾಗಿ ಯೋಗ ಫಾರ್ ಹೆಲ್ದಿ ಏಜಿಂಗ್, ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಅನ್ನುವಂಥ ಥೀಮ್ ಇಟ್ಕೊಂಡು ಈ ಬಾರಿಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಎಲ್ಲ ಕಡೆಯೂ ಈ ರೀತಿಯಾಗಿ ಆಯೋಜನೆಗೊಂಡಿರೋದು ಒಂದು ದೊಡ್ಡ ಸಾಮೂಹಿಕ ಕಾರ್ಯಕ್ರಮ ಆಗಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಬದಲಾಗ್ತಾ ಇದೆ. ಇದು ಬಹಳ ಸಂತೋಷ ಅನ್ನುವಂಥ ಮಾತನ್ನ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಹೇಳ್ತಾ ಇದ್ರು. ಯಾವ ರೀತಿ ಇದು ದಿನದಿಂದ ದಿನಕ್ಕೆ ಜನರಲ್ಲಿ ಜಾಗೃತಿ ಹೆಚ್ಚಾಗ್ತಾ ಇದೆ. ಅದೇ ಕಾರಣಕ್ಕೆ ಇವತ್ತು ದೇಶದ ಮೂಲೆ ಮೂಲೆಗಳಲ್ಲಿ, ವಿಶ್ವದ ಹಲವು ಕಡೆಗಳಲ್ಲಿ ಯೋಗ ದಿನಾಚರಣೆ ಮಾಡಲಾಗ್ತಾ ಇದೆ. ಅದರ ಒಳಿತುಗಳನ್ನ ಜನ ಕಂಡುಕೊಳ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಅಂತ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹೇಳ್ತಾ ಇದ್ದಾರೆ. ಪಶ್ಚಿಮ ಬಂಗಾಳದ ಕೋಲ್ಕತ್ತಾದ ರೆಡ್ ರೋಡ್ ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಈ ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಅಲ್ಲಿ ಜನ ಭಾಗಿಯಾಗಿರೋದನ್ನು ಕೂಡ ನಾವು ಗಮನಿಸಬಹುದು. ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಕೂಡ ಅಲ್ಲಿ ಭಾಗಿಯಿದ್ದು ಯೋಗಾಭ್ಯಾಸದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಸುಮಾರು 30,000 ಸಂಖ್ಯೆಯಲ್ಲಿ ಜನ ಅಲ್ಲಿ ಇವತ್ತು ಯೋಗಾಭ್ಯಾಸದಲ್ಲಿ ತೊಡಗಿರೋದು ಅತಿ ದೊಡ್ಡ ಸಾಮೂಹಿಕ ಕಾರ್ಯಕ್ರಮ ಆಗಿ ಅದು ಬದಲಾಗ್ತಾ ಇದೆ. ಆಗಬೇಕು ಅನ್ನೋ ಉದ್ದೇಶಕ್ಕಾಗಿನೇ ಅದರ ಸಾರಥ್ಯ ಹೊತ್ತು ಅದನ್ನ ಮುಂದೆ ನಿಂತು ಮುನ್ನಡೆಸ್ತಾ ಇರೋದು ಪ್ರಧಾನಿ ನರೇಂದ್ರ ಮೋದಿ ಅವರು. ಈ ರೀತಿ ಮಾಸ್ ಗ್ಯಾದರಿಂಗ್ ಆಗಬೇಕು ಯೋಗ ದಿನಾಚರಣೆಯಲ್ಲಿ, ಆಗ ಅದು ಎಲ್ರಿಗೂ ಮುಟ್ಟೋದಕ್ಕೆ ಸಾಧ್ಯ ಆಗುತ್ತೆ, ಪ್ರತಿಯೊಬ್ಬರಿಗೂ ಕೂಡ ಅದರ ಬಗ್ಗೆ ಅರಿವು ಜಾಗೃತಿ ಮೂಡಿಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಅವರ ಮಾತುಗಳಲ್ಲೂ ಕೂಡ ನಾವು ಕೇಳ್ಪಟ್ವಿ. ಮತ್ತೊಂದು ಕಡೆ ಸಹಸ್ರಾರು ಸಂಖ್ಯೆಯಲ್ಲಿ ಸೇರಿರುವಂತಹ ಯುವಕ ಯುವತಿಯರು ಅವರೊಟ್ಟಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಸೇರಿ ಯೋಗಾಭ್ಯಾಸದಲ್ಲಿ ಭಾಗಿಯಾಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ದೈಹಿಕ ಸಾಮರ್ಥ್ಯದ ಜೊತೆಗೆ ಮಾನಸಿಕ ನೆಮ್ಮದಿಯನ್ನ ಕಂಡುಕೊಳ್ಳುವಂಥ ಒಂದು ಟೂಲ್. ಯೋಗ ಯಾಕೆ ಅಷ್ಟು ಮಹತ್ವ ಪಡೆದುಕೊಂಡಿದೆ, ಯಾಕೆ ಅದಕ್ಕೆ ಅಷ್ಟು ಮಹತ್ವ ಸಿಗಬೇಕು ಅನ್ನೋದನ್ನ ಪ್ರತಿಯೊಬ್ಬರಿಗೂ ತಲುಪಿಸೋ ಸಲುವಾಗಿ ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಪ್ರತಿ ವರ್ಷವೂ ಕೂಡ ಒಂದು ವಿಶಿಷ್ಟವಾದಂತಹ ಥೀಮ್ನ ಜೊತೆಗೆ ಆಚರಣೆ ಮಾಡಲಾಗುತ್ತೆ. ಇದು 12ನೇ ವರ್ಷ, 2015 ಜೂನ್ 21ಕ್ಕೆ ಆರಂಭ ಆಗಿದ್ದು. ಈಗ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಇವತ್ತು ಆಚರಣೆ ಆಗ್ತಾ ಇರೋದು. ಇನ್ನು ಬೆಂಗಳೂರು, ಬೆಳಗಾವಿ, ಮಂಡ್ಯ ಭಾಗದಲ್ಲೂ ಕೂಡ ಇದೇ ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮ ಆಯೋಜನೆ ಆಗಿರೋದನ್ನ, ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಾ. ಬೃಹತ್ ಮೈದಾನಗಳಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಸೇರಿ ಇವತ್ತು ಈ ಯೋಗಾಭ್ಯಾಸದಲ್ಲಿ ಭಾಗಿಯಾಗಿದ್ದಾರೆ. ಮಂಡ್ಯದಲ್ಲೂ ಕೂಡ ಅದೇ ರೀತಿ ಜನ ಭಾಗಿಯಾಗಿದ್ದಾರೆ. ಮತ್ತೊಂದು ಕಡೆ ಬೆಳಗಾವಿಯಲ್ಲೂ ಕೂಡ ನೂರಾರು ಸಂಖ್ಯೆಯಲ್ಲಿ ಜನ ಸೇರಿ ಅಲ್ಲಿ ಮೈದಾನದಲ್ಲಿ ಯೋಗಾಭ್ಯಾಸ ಮಾಡ್ತಾ ಇರೋದನ್ನು ನಾವು ನೋಡ್ತಾ ಇದ್ವಿ. ಇದು ರೆಡ್ ರೋಡ್ನಲ್ಲಿ ಆಯೋಜನೆ ಆಗಿರುವಂಥ ಯೋಗ ದಿನಾಚರಣೆಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಭಾಗಿಯಾಗಿರುವಂಥ ದೃಶ್ಯ ಇದು ನೀವೀಗ ನೋಡ್ತಾ ಇರೋದು. ಪ್ರಧಾನಿ ನರೇಂದ್ರ ಮೋದಿ ಅವರು ಖುದ್ದು ಇಲ್ಲಿ ಹಾಜರಿದ್ದಾರೆ, ಇವತ್ತಿನ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಭಾಗಿಯಿದ್ದಾರೆ.